ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಜಗಳಗಳು ಶುರುವಾಗಿದೆ. ಅಶ್ವಿನಿ ಗೌಡ ತನ್ನ ಹಳೆ ಚಾಳಿಯನ್ನ ಮತ್ತೆ ಮುಂದುವರಿಸಿ ಕಾವ್ಯ ಮತ್ತೆ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಮನೆಯಲ್ಲಿ ಹೊಸ ಕ್ಯಾಪ್ಟನ್ ಈಗಾಗಲೇ ಆಗಿದೆ. ಮ್ಯೂಟೆಂಟ್ ರಘುವನ್ನು ತನ್ನ ಸ್ವಾರ್ಥಕ್ಕಾಗಿ ಆಯ್ಕೆ ಮಾಡಿಕೊಂಡಂತಹ ಒಂದು ಕ್ಯಾಪ್ಟನ್ಶಿಪ್ ಅವರು ಪಡ್ಕೊಂಡಿದ್ದಾರೆ. ಹಾಗೆ ಮುಂದಿನ ವಾರನೂ ಕೂಡ ಕ್ಯಾಪ್ಟನ್ಶಿಪ್ಗೆ ನೇರವಾಗಿ ಹೋಗಿದ್ದಾರೆ. ಇದಾದ ನಂತರ ಮನೆಯ ಕೆಲಸಗಳನ್ನ ಹಂಚಿಕೆ ಮಾಡೋದು ಕ್ಯಾಪ್ಟನ್ನ ಒಂದು ಅಧಿಕಾರ ಆಗಿರುತ್ತೆ. ಆದರೆ ಅಶ್ವಿನಿ ಗೌಡ ಮನೆಯ ಬಾತ್ರೂಮ್ ತೊಳಿಲಿಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಅಶ್ವಿನಿ ಗೌಡಗೆ ಮನೆಯ ಬಾತ್ರೂಮ್ ಅನ್ನ ತೊಳಿಲಿಕ್ಕೆ ಗಿಲ್ಲಿ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಾಗ ಮನೆಯಲ್ಲಿ ಅಡುಗೆನೂ ಕೂಡ ಮಾಡಿ ಬಾತ್ರೂಮ್ ತೊಳಿಯಕ್ಕಾಗತ್ತಾ ಜಾನ್ವಿ ಅಂತ ಹೇಳಿ ಹೀಯಾಳಿಸ್ಕೊಂಡು ಮಾತಾಡ್ತಾರೆ. ಇವಮ್ಮ ದೊಡ್ಡ ಲಕ್ಷ ಕೋಟ್ಯಾಧಿಪತಿ. ಬಿಗ್ ಬಾಸ್ ಮನೆಯಲ್ಲಿ ಇವಳು ಬಾತ್ರೂಮೇ ತೊಳೆಯೋದಿಲ್ಲ, ಬರೀ ಊಟ ಮಾಡ್ಕೊಳ್ಳೋದು, ತಿನ್ಕೊಳ್ಳೋದು, ಅವ್ರಿಗೆ ಬೈಕೊಳ್ಳೋದು ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದ್ನಿ ಅಂತ ಅನ್ಕೊಂಡಿದ್ದಾರೆ. ಬಾತ್ರೂಮು ತೊಳಿಬೇಕು, ಪಾತ್ರೆನೂ ತೊಳಿಬೇಕು, ಅದು ಬಿಗ್ ಬಾಸ್ ಮನೆ. ಸೊ ಅದಕ್ಕೆ ಗಿಲ್ಲಿ ಹೇಳ್ತಾರೆ ನೀವು ಬಾತ್ರೂಮ್ ಅನ್ನ ತೊಳಿರಿ ಅಂತ ಹೇಳಿ. ಆಗ ಅವರಿಗೆ ಉರಿ ಹತ್ತುಬಿಟ್ಟು ಜಾನ್ವಿ ಇಲ್ಲಿ ಅಡುಗೆನೂ ಮಾಡಿ ಹಾಕಬೇಕು, ಜೊತೆಗೆ ಬಾತ್ರೂಮು ತೊಳಿಯೋಕ್ಕಾಗತ್ತಾ ಅಂತ ಹೇಳಿ. ಇದಕ್ಕೆ ಕಾವ್ಯ ಅವರು ಬರ್ತಾರೆ. ಸೊ ನೀವು ಅಡುಗೆನೂ ಮಾಡ್ತೀನಿ ಅಂತ ಗಿಲ್ಲಿ ಅವ್ರ ಹತ್ರ ಹೇಳಿದ್ರಾ ಅಂತ ಹೇಳಿ ಕೇಳ್ತಾರೆ. ನೀನ್ ಯಾವಳೆ ಗಿಲ್ಲಿಗೆ ಬಂದು ಬಕೆಟ್ ಹಿಡಿಯೋಕ್ಕೆ ನಾನು ನಿನಗೆ ಮಾತಾಡ್ಸಿದ್ನಾ ಅಂತ ಹೇಳಿ ಹೇಳ್ತಾರೆ. ಈ ಸಮಯದಲ್ಲಿ ಕಾವ್ಯನೂ ಕೂಡ ಹೇಳ್ತಾರೆ ನೀವ್ಯಾರು ಬೇರೆ ವಿಚಾರಕ್ಕೆ ಮಾತಾಡೋಕ್ಕೆ, ಗಿಲ್ಲಿ ಮ್ಯಾಟ್ರ್ ನಿಮ್ಗೆ ಯಾಕೆ ಬೇಕು ಅಂತ ಹೇಳಿ. ಇಲ್ಲಿ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡಿರೋದು ಕಾವ್ಯಂದು ಒಳ್ಳೆ ವಿಚಾರ ಅನ್ಬೋದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಬಾತ್ರೂಮ್ ತೊಳೆಯಲ್ಲ, ಕೇವಲ ಅಡುಗೆ ಮಾಡ್ಕೊಂಡಿರ್ತೀನಿ, ನಾನು ಇದೇ ಕೆಲಸ ಮಾಡ್ತೀನಿ ಅನ್ನೋದು ಅದು ಅವರ ಅಧಿಕಾರವಲ್ಲ. ಕ್ಯಾಪ್ಟನ್ ಏನು ಹೇಳ್ತಾರೋ ಅದನ್ನು ಮಾಡಲೇಬೇಕು. ಅದು 11 ವರ್ಷಗಳಿಂದ ಕೂಡ ನಡ್ಕೊಂಡು ಬಂದಿರುವಂಥದ್ದು. ಈಗ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೀಗೆ ಮಾಡಲ್ಲ, ಹಾಗೆ ಮಾಡಲ್ಲ, ಅವಳು ಕೆರ್ಕೊಂಡು ಅಡುಗೆ ಮಾಡ್ತಾಳೆ, ಅದು ನಾನು ತಿನ್ನಲ್ಲ, ಇದು ತಿನ್ನಲ್ಲ ಅನ್ನೋದೆಲ್ಲ ನೋಡಾಗಿದೆ ನಾವು ಈಗಾಗಲೇ. ಈಗ ಮತ್ತೆ ಕಾವ್ಯನ ವಿರುದ್ಧ ಹಕ್ಕು ಚಲಾಯಿಸ್ಲಿಕ್ಕೆ ಹೋಗಿ ಕೈ ಕೂಡ ಮಿಲಾಯಿಸ್ಕೊಂಡಿದ್ದಾರೆ. ಅಂತ ಹೇಳಿ ಮೊದಲು ಹೇಳಿದ್ದು ಅಶ್ವಿನಿ ಗೌಡ ಕಾವ್ಯನಿಗೆ. ಆದರೆ ಆ ಸಮಯದಲ್ಲಿ ಕಾವ್ಯನು ಕೂಡ ನೀನು ಯಾರೇ ಅಂತಲೂ ಕೂಡ ಅವ್ರು ಹೇಳ್ತಾರೆ. ನೀನು ನನಗೆ ಹೇಗೆ ಅನ್ಬೇಡ ಅಂತೆ. ಇವರು ಮಾತ್ರ ಕಾವ್ಯನಿಗೆ ಹೋಗಿ ಅನ್ಬೋದಂತೆ, ಬಕೆಟ್ ಅನ್ಬೋದಂತೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನಲ್ಲಿ ಬಕೆಟು, ಸಿಂಟ್ಯಾಕ್ಸು ಎಲ್ಲ ಯಾರು ಅಂತ ಹೇಳಿ ಎಲ್ರಿಗೂ ಕೂಡ ಚಿಕ್ಕ ಪುಟ್ಟದ ಮಕ್ಕಳಿಗೂ ಕೂಡ ಅಪ್ಡೇಟ್ ಇದೆ. ಅದು ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅಂತ ಹೇಳಿ. ಇಲ್ಲಿ ಕ್ಯಾಪ್ಟನ್ ಆಗಿರೋದೇ ಯಾರೋ, ಕೆಲಸ ಹಂಚ್ತಿರೋದೇ ಯಾರೋ, ಆದರೆ ಒಪ್ಸಕ್ಕೆ ಹೋಗ್ತಿರೋದು ಜಾಹ್ನವಿಗೆ. ಅಶ್ವಿನಿ ಗೌಡನ ಮಾತು ಕೇಳೋದು ಜಾಹ್ನವಿ ಒಬ್ಬರೇ ಆಗಿರೋದ್ರಿಂದ ಇಬ್ಬರು ಸೇರಿಕೊಂಡು ಈಗ ಮನೆಯಲ್ಲಿ ಮತ್ತೆ ಕಿತಾಪತಿಗಳನ್ನು ಶುರು ಮಾಡಿದ್ದಾರೆ. ಈಗ ಕಾವ್ಯ ಮತ್ತು ಇಬ್ಬರು ಕೈಯನ್ನು ಧೂಕಾಡ್ಕೊಂಡಿದ್ದಾರೆ. ಅಷ್ಟರಲ್ಲಿ ಮನೆಯಲ್ಲಿ ಇನ್ನಿತರ ಮಂದಿ ಹೋಗಿ ಅವರಿಬ್ಬರನ್ನ ದೂರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಮನೆಯಲ್ಲಿ ಮತ್ತೆ ಜಗಳಗಳು ಶುರುವಾಗಿದೆ. ಮ್ಯೂಟೆಂಟ್ ರಘು ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಇನ್ನೆರಡು ವಾರ ಮನೆಯಲ್ಲಿ ಅವರು ಇರೋದು ಫಿಕ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಏನನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಥ್ಯಾಂಕ್ ಯು.